ಬಾಲಿವುಡ್ನ ಖ್ಯಾತ ನಟಿ ಆಲಿಯಾ ಭಟ್ ಅವರ ಮಾಜಿ ಪರ್ಸನಲ್ ಅಸಿಸ್ಟೆಂಟ್ ಈಗ ಅರೆಸ್ಟ್ ಆಗಿದ್ದಾಳೆ. ನಟಿ ಆಲಿಯಾ ಭಟ್ಗೆ ವಂಚನೆ ಮಾಡಿದಂತಹ ಪ್ರಕರಣದಲ್ಲಿ ಅವರ ಮಾಜಿ ಪರ್ಸನಲ್ ಅಸಿಸ್ಟೆಂಟ್ ವೇದಿಕಾ ಶೆಟ್ಟಿ ಅರೆಸ್ಟ್ ಆಗಿದ್ದಾಳೆ. ಬೆಂಗಳೂರಿನಲ್ಲಿ ಈಕೆ ತಲೆಮರೆಸಿಕೊಂಡಿದ್ಲು. ಮುಂಬೈನಲ್ಲಿ ಮೋಸ ಮಾಡಿ ವೇದಿಕಾ ಪ್ರಕಾಶ್ ಶೆಟ್ಟಿಯನ್ನ ಈಗ ಜುಹು ಪೊಲೀಸರು ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಫೇಕ್ ಬಿಲ್, ನಕಲಿ ಸಹಿ ಹಾಗೂ 2 ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾಳೆ. ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿ ಸೋನಿ ರಾಜ್ದಾನ್ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಅಂಡ್ ದೂರು ನೀಡಿದ 5 ತಿಂಗಳ ಬಳಿಕ ವೇದಿಕಾ ಪ್ರಕಾಶ್ ಶೆಟ್ಟಿಯ ಬಂಧನವಾಗಿದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಈ ಒಂದು ವಂಚನೆ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಹಾಗೂ ಎಷ್ಟು ಹಣವನ್ನ ಈಕೆ ವಂಚನೆ ಮಾಡಿದ್ದಾಳೆ, ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ಹೌದು ರಾಹುಲ್, ವೇದಿಕಾ ಪ್ರಕಾಶ್ ಶೆಟ್ಟಿ ನಟಿ ಆಲಿಯಾ ಭಟ್ ಅವರಿಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕಳೆದ 3 ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ರು. 2021ರಿಂದ 24ರವರೆಗೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ವರ್ಷದ ಜನವರಿ 23ನೇ ತಾರೀಕು ಆಲಿಯಾ ಭಟ್ ಅವರ ತಾಯಿ ರಾಜ್ದಾನ್ ಅವರು ಜುಹು ಪೊಲೀಸ್ ಠಾಣೆಗೆ ವೇದಿಕಾ ಪ್ರಕಾಶ್ ಶೆಟ್ಟಿಯ ವಿರುದ್ಧ ಹಣದ ವಂಚನೆಯ ದೂರನ್ನ ನೀಡಿದ್ರು. ಮುಖ್ಯವಾಗಿ ಆಲಿಯಾ ಭಟ್ ಅವರ ಟ್ರಾವೆಲ್ ಕಾರ್ಯಕ್ರಮಗಳು, ಹೋಟೆಲ್ ಬುಕ್ಕಿಂಗು ಮತ್ತು ಅವರ ಶೆಡ್ಯೂಲು ಸೇರಿದಂತೆ ಬೇರೆ ಬೇರೆ ಕೆಲಸಗಳನ್ನ ವೇದಿಕಾ ಪ್ರಕಾಶ್ ಶೆಟ್ಟಿ ಅವರು ನೋಡ್ಕೊಳ್ತಾ ಇದ್ರು. ಜೊತೆಗೆ ಅವರ ಒಂದು ಪ್ರೊಡಕ್ಷನ್ ಹೌಸ್ ನ ಕೆಲಸ ಕಾರ್ಯಗಳನ್ನು ಕೂಡ ನೋಡ್ಕೊಳ್ತಾ ಇದ್ರು. ಈ ಹೋಟೆಲ್ ಬುಕ್ಕಿಂಗು ಮತ್ತು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಖರ್ಚು ವೆಚ್ಚಗಳು ಇವುಗಳೆಲ್ಲದರ ಬಗ್ಗೆ ಒಂದು ನಕಲಿ ಬಿಲ್ ಗಳನ್ನ ಕೊಟ್ಟು ಆಲಿಯಾ ಭಟ್ ಅವರಿಂದ ಸಹಿಯನ್ನ ಪಡ್ಕೊಂಡು ಹಣವನ್ನ ತಮ್ಮ ಸ್ನೇಹಿತರ ಬ್ಯಾಂಕ್ ಖಾತೆಗೆ ವರ್ಗಾವಣೆಯನ್ನ ಮಾಡ್ಕೊಂಡಿದ್ದಾರೆ. ಬಳಿಕ ಸ್ನೇಹಿತರ ಬ್ಯಾಂಕ್ ಖಾತೆಯಿಂದ ತಮ್ಮ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಈಗ ಒಟ್ಟು 77 ಲಕ್ಷ ರೂಪಾಯಿಯನ್ನ ಕಳೆದ 2 ವರ್ಷದ ಅವಧಿಯಲ್ಲಿ ವೇದಿಕಾ ಪ್ರಕಾಶ್ ಶೆಟ್ಟಿ ವಂಚನೆಯನ್ನ ಮಾಡಿದ್ದಾರೆ, ನಂಬಿಕೆ ದ್ರೋಹವನ್ನ ಮಾಡಿದ್ದಾರೆ ಅಂತೇಳಿ ಲಿಖಿತವಾದಂತಹ ದೂರನ್ನ ಮುಂಬೈನ ಜುಹು ಪೊಲೀಸ್ ಠಾಣೆಗೆ ಸಲ್ಲಿಸಿದ್ರು. ಅದಾದ ಬಳಿಕ ವೇದಿಕಾ ಪ್ರಕಾಶ್ ಶೆಟ್ಟಿ ಮುಂಬೈನಲ್ಲಿ ಪತ್ತೆಯಾಗಿರ್ಲಿಲ್ಲ. ಮುಂಬೈನಿಂದ ತಲೆಮರೆಸಿಕೊಂಡು ಬೆಂಗಳೂರಿಗೆ ಬಂದಿದ್ರು. ಈಗ ದೂರನ್ನ ನೀಡಿದ 5 ತಿಂಗಳ ಬಳಿಕ ಜುಹು ಠಾಣೆಯ ಪೊಲೀಸರು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದಂತಹ ಈ ವೇದಿಕಾ ಪ್ರಕಾಶ್ ಶೆಟ್ಟಿಯನ್ನ ಬಂಧಿಸಿದ್ದಾರೆ. ಬಂಧಿಸಿ ಟ್ರಾನ್ಸಿಟ್ ರಿಮಾಂಡ್ ನ ಮೂಲಕ ಬೆಂಗಳೂರಿನಿಂದ ಮುಂಬೈಗೆ ಕರ್ಕೊಂಡು ಹೋಗಿದ್ದಾರೆ. ಮುಂಬೈನಲ್ಲಿ ಈಗ ಅಲ್ಲಿನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ವೇದಿಕಾ ಪ್ರಕಾಶ್ ಶೆಟ್ಟಿಯನ್ನ ಕೋರ್ಟ್ನ ಮೂಲಕ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಾಳೆವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಆಲಿಯಾ ಭಟ್ಗೆ ಮಾತ್ರ ಅಲ್ಲದೆ ಊರ್ವಶಿ ರಾಠೋಲ್ ಅವ್ರಿಗೂ ಕೂಡ ಈ ವೇದಿಕಾ ಶೆಟ್ಟಿ ವಂಚನೆಯನ್ನ ಮಾಡಿದ್ದಾರೆ. ಆಲಿಯಾ ಭಟ್ಗೆ ಪರ್ಸನಲ್ ಅಸಿಸ್ಟೆಂಟ್ ಆಗುವ ಮುನ್ನ ಊರ್ವಶಿ ರಾಠೋಲ್ ಅವ್ರಿಗೂ ಕೂಡ ಈಕೆ ಮ್ಯಾನೇಜರ್ ಆಗಿದ್ರು. ಆ ಸಂದರ್ಭದಲ್ಲಿ ಅವರು ಕೂಡ ಹಣದ ವಂಚನೆಯನ್ನ ಮಾಡಿದ್ದಾರೆ, ನಂಬಿಕೆ ದ್ರೋಹವನ್ನ ಮಾಡಿದ್ದಾರೆ ಅಂತೇಳಿ ಈಗ ಊರ್ವಶಿ ರಾಠೋಲ್ ಅವರ ತಾಯಿಯು ಕೂಡ ಇದೇ ರೀತಿಯಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದ್ ಕನ್ನಡದಲ್ಲಿ ಆಲಿಯಾ ಭಟ್ ಅವರ ತಾಯಿ ಸೋನಿ ರಾಜ್ದಾನ್ ಕೂಡ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ತಮ್ಮ ಪ್ರೊಡಕ್ಷನ್ ಹೌಸ್ ಮತ್ತು ಪರ್ಸನಲ್ ಬ್ಯಾಂಕ್ ಖಾತೆಗಳಿಂದ ಚೆಕ್ಗಳಿಗೆ ಸಹಿಯನ್ನ ಪಡ್ಕೊಂಡು ಹಣವನ್ನ ಲಪಟಾಯಿಸಿದ್ದಾರೆ. ಜೊತೆಗೆ ಫೇಕ್ ಬಿಲ್ ಗಳನ್ನ ಕೊಟ್ಟು ಫೇಕ್ ಬಿಲ್ ಗಳನ್ನೇ ಅಸಲಿ ಬಿಲ್ ಗಳಂತ ತೋರಿಸಿ ನಂಬಿಸಿ ಹಣವನ್ನ ಬ್ಯಾಂಕ್ ಖಾತೆಗೆ ವರ್ಗಾವಣೆಯನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಆರೋಪಗಳನ್ನ ವೇದಿಕಾ ಪ್ರಕಾಶ್ ಶೆಟ್ಟಿಯ ವಿರುದ್ಧ ಮಾಡಲಾಗಿದೆ. ಈಗ ಜುಹು ಠಾಣೆ ಪೊಲೀಸರು ಈಕೆಯನ್ನ ದೂರು ಕೊಟ್ಟಂತಹ 5 ತಿಂಗಳ ಬಳಿಕ ಬಂಧಿಸಿ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.